ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ರಾಮೇಶ್ವರಂ ಈಗ ಸುದ್ದಿಯಲ್ಲಿದೆ. ಆದರೆ ಇದು ಭಕ್ತಿಯ ಕಾರಣಕ್ಕಲ್ಲ, ಬದಲಾಗಿ ಅಮಾನವೀಯ ಘಟನೆಯೊಂದರ ಕಾರಣಕ್ಕೆ. ಕಾಶಿಯಷ್ಟೇ ಪವಿತ್ರವೆಂದು ನಂಬಲಾಗುವ ಈ ದ್ವೀಪದಲ್ಲಿ ದೂರದ ಊರುಗಳಿಂದ ಬಂದ ಪ್ರವಾಸಿಗರ ಮೇಲೆ ಹಲ್ಲೆಯಾಗಿದೆ. ಅತಿಥಿ ದೇವೋ ಭವ ಅನ್ನುವ ನಾಡಿನಲ್ಲಿ ಅತಿಥಿಗಳ ಮೇಲೆ ಹಲ್ಲೆ ನಡೆದರೆ ನಮ್ಮ ಆತಿಥ್ಯದ ಕಥೆಯೇನು? ಭಕ್ತರ ರಕ್ಷಣೆ ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆಯೇ? ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ರಾಮೇಶ್ವರಂಗೆ ಭೇಟಿ ನೀಡಿದ ಪ್ರವಾಸಿಗರು ಮತ್ತು ಸ್ಥಳೀಯರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ವಿಕೋಪಕ್ಕೆ ಹೋಗಿ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಪವಿತ್ರ ದರ್ಶನಕ್ಕಾಗಿ ಬರುವ ಭಕ್ತರು ಈಗ ಆತಂಕದಲ್ಲಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ತಲುಪಿದೆ? ಶಾಂತಿ ಮತ್ತು ಭಕ್ತಿಗೆ ಹೆಸರಾದ ರಾಮೇಶ್ವರಂ ದ್ವೀಪದಲ್ಲಿ ಇಂತಹ ಹಿಂಸಾತ್ಮಕ ಘಟನೆಗಳು ಪ್ರವಾಸೋದ್ಯಮದ ಮೇಲೆ ಕಪ್ಪು ಚುಕ್ಕಿಯಾಗಿವೆ. ಅತಿಥಿ ದೇವೋ ಭವ ಎಲ್ಲಿ ಹೋಯ್ತು? ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳನ್ನ ದೇವರೆಂದೇ ಕಾಣ್ತೇವೆ. ಆದರೆ ರಾಮೇಶ್ವರಂನಂತಹ ಪವಿತ್ರ ಕ್ಷೇತ್ರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸೋದು ನಮ್ಮ ಗೌರವಕ್ಕೆ ಧಕ್ಕೆ ತರ್ತದೆ. ಭಾಷೆ ಅಥವಾ ಪ್ರಾಂತ್ಯದ ಹೆಸರಿನಲ್ಲಿ ದ್ವೇಷ ಸಾಧಿಸೋದು ಸರಿಯೇ? ಇನ್ನು ಮುಖ್ಯವಾಗಿ ಕಾನೂನು ಕೈಗೆತ್ತಿಕೊಳ್ಳೋದು ಅಪರಾಧ. ಯಾವುದೇ ವಾದ ವಿವಾದವಿದ್ರೂ ಅದನ್ನ ಕಾನೂನುಬದ್ಧವಾಗಿ ಬಗೆಹರಿಸಿಕೊಳ್ಬೇಕು. ಗುಂಪು ಹಲ್ಲೆ ಮಾಡೋದು ಮನುಷ್ಯತ್ವ ಅಲ್ಲ. ಪ್ರವಾಸಿಗರು ಇಲ್ಲಿಗೆ ಬರೋದು ನೆಮ್ಮದಿಗಾಗಿ. ನೆನಪಿಡಿ, ಅವರು ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಕೂಡ ಹೌದು. ಇನ್ನು ಪೊಲೀಸರು ಮತ್ತು ಆಡಳಿತದ ಜವಾಬ್ದಾರಿ. ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳೋದು ಸರ್ಕಾರದ ಹೊಣೆ. ಯಾತ್ರಾರ್ಥಿಗಳಿಗೆ ಸೂಕ್ತ ಭದ್ರತೆ ನೀಡದಿದ್ರೆ ಭವಿಷ್ಯದಲ್ಲಿ ರಾಮೇಶ್ವರಂಗೆ ಬರಲು ಜನ ಹೆದರುವಂತಾಗ್ತದೆ. ಹಿಂಸೆ ಯಾವುದಕ್ಕೂ ಪರಿಹಾರ ಅಲ್ಲ. ರಾಮೇಶ್ವರಂ ದ್ವೀಪದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಕಾನೂನನ್ನ ಗೌರವಿಸೋಣ, ಪ್ರವಾಸಿಗರನ್ನ ಪ್ರೀತಿಯಿಂದ ನಡೆಸಿಕೊಳ್ಳೋಣ, ನಮ್ಮ ನೆಲದ ಘನತೆಯನ್ನ ಎತ್ತಿ ಹಿಡಿಯೋಣ. ನಿಮ್ಮ ಅಭಿಪ್ರಾಯವೇನು? ರಾಮೇಶ್ವರಂನಲ್ಲಿ ನಡೆದ ಈ ಘಟನೆಯ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ.